ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅದೇ ನನಗೊಂದು ಕೋಟಿ ರೂಪಾಯಿ ಅನ್ನೋ ಮಾತು ಎಷ್ಟು ನಿಜ ಅದ ನೋಡ್ರಿ. ಅಷ್ಟ ನಿಜ ಅದ ನೋಡ್ರಿ ಒಂದು ಮಸಾಲೆ ಖಾರ ಮನೆಯಲ್ಲಿ ಮಾಡಿಟ್ರೆ. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಈ ಮಸಾಲೆ ಖಾರ ಮಾಡಿಟ್ರೆ ಪ್ರತಿಯೊಂದು ನಮ್ಮ ಅಡುಗೆ ರುಚಿಯಾಗಿರ್ತದೆ ನೋಡ್ರಿ. ಒಂದು ಸಾರು ಆಯ್ತು, ಒಂದು ಪಲ್ಯ ಆಯ್ತು, ರೆಡ್ ರೈಸ್ ಮಾಡ್ಕೋಬೋದು, ಫ್ರೈಡ್ ರೈಸಿಗೆ ಹಾಕ್ಕೋಬೋದು. ನಾವೇನು ಅಡುಗೆ ಮಾಡ್ತೀವಿ ಎಲ್ಲ ಟೇಸ್ಟಾಗಿ ರುಚಿಯಾಗಿ ಆಗುತ್ತೆ ನೋಡ್ರಿ. ಅಂಥ ಮಸಾಲೆ ಖಾರ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಿಮಗಿಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ನಾನು 1 kgಯಷ್ಟು ಕೆಂಪು ಖಾರದ ಪುಡಿಯನ್ನು ತೊಗೊಂಡಿನಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ ಖಾರದ ಪುಡಿಯನ್ನು ತೊಗೊಂಡಿನ್ರಿ. ಅದಕ್ಕೆ ಬೇಕಾಗುವಂಥ ಮಸಾಲೆಗೆ ಸೇರಿಸುವಂಥ ಸಾಮಗ್ರಿಗಳು ಇಲ್ಲಿ 300 ಗ್ರಾಮ್ ಅಷ್ಟು ನಾನು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿನಿ. ಆಮೇಲೆ 1.5 kgಯಷ್ಟು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿನಿ. ಆಮೇಲೆ 300 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಸಳಾಗಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಆಮೇಲೆ ಮಸಾಲೆ ಮಾಡಲಿಕ್ಕೆ ಇಲ್ಲಿ ಪಲಾವ್ದ ಎಲೆ, ಆಮೇಲೆ ಏಲಕ್ಕಿ, ಸಿಪ್ಪೆ ಮತ್ತು ಬಿಡಿಸ್ಲಾರದಂಥದ್ದು ಏಲಕ್ಕಿ ತೊಗೊಂಡಿನಿ. ಇಲ್ಲಿ 2 ಸ್ಪೂನಷ್ಟು ಲವಂಗ ತೊಗೊಂಡಿನಿ. ಕರಿಮೆಣಸು 2 ಸ್ಪೂನಷ್ಟು ತೊಗೊಂಡಿನಿ. ಇಲ್ಲಿ ಜಾಪತ್ರೆ, ಚಕ್ರ ಮೊಗ್ಗು, ಕಲ್ಲಿನ ಪತ್ರೆ, ಮರಾಠ ಮೊಗ್ಗು, ಸೇಜವಾನ, ಕರಿಮೆಣಸು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಈ ಥರ ಎಲ್ಲ ಮಸಾಲೆ ಹಾಕೋದ್ರಿಂದ ಮಸಾಲೆ ಖಾರ ಭಾಳ ಟೇಸ್ಟಾಗಿ ಬರ್ತೈತೆ ನೋಡ್ರಿ. ಶಾಹಿ ಜೀರಾ 3 ಸ್ಪೂನಷ್ಟು ಶಾಹಿ ಜೀರಾ ತೊಗೊಂಡಿನಿ ರೀ. ಒಂದು 4 ಸ್ಪೂನ್ ಆಗುವಷ್ಟು ದಾಲ್ಚಿನ್ನಿ ತೊಗೊಂಡಿನಿ ರೀ. ದಾಲ್ಚಿನ್ನಿ ಅಂದರೆ ಚಕ್ಕೆಯನ್ನು ತೊಗೊಂಡಿನಿ ನೋಡ್ರಿ. ನಂತರ 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಮೆಂತ್ಯದ ಕಾಳು ತೊಗೊಂಡಿನಿ ರೀ. ಆಮೇಲೆ ಒಂದು 4 ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿನಿ ನೋಡ್ರಿ. ಆಮೇಲೆ ಇಲ್ಲಿ ನಾನು 300 ಗ್ರಾಮ್ ಅಷ್ಟು ಅವೀಜ ಕಾಳು ಅಂದರೆ ಧನಿಯಾದ ಕಾಳು ತೊಗೊಂಡಿನಿ ರೀ. ಇವನ್ನೆಲ್ಲ ಹುರ್ಕೊಂಬಿಡೋಣ್ರಿ. ಈಗ ಇಲ್ಲಿ ಬಾಳ್ಗಿ ಕಾದ ನಂತರ ಮೊದಲಿಗೆ ದಾಲ್ಚಿನ್ನಿ ಅಂದರೆ ಚಕ್ಕೆ ಹಾಕ್ಕೊಂಡಿದ್ದೀನಿ. ಕರಿಮೆಣಸು, ಏಲಕ್ಕಿ ಸಿಪ್ಪೆ ಬಿಡಿಸಿದ್ದು ಕಸಕ್ಕೆ ಚೆಲ್ಲಬೇಡ್ರಿ. ಸಿಪ್ಪೆನೂ ಮಸಾಲೆಗೆ ಹಾಕ್ಕೊಳ್ರಿ. ಬಿಡಿಸಿದ್ದು ಬಿಡಿಸ್ಲಾರ್ದು ಲವಂಗ ಹಾಕ್ಕೊಂಡಿನಿ. ಗಟ್ಟಿ ಪದಾರ್ಥ ಏನಿರುತ್ತಲ್ಲ ಅದನ್ನು ಮೊದಲು ಹಾಕ್ಕೊಂಬಿಡೋಣ್ರಿ. ಮಿಕ್ಸ್ಡ್ ಮಸಾಲ ಹಾಕ್ಕೊಂಡಿನಿ. ಇವನ್ನೆಲ್ಲ ಚೆಂದಾಗ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ್ರಿ. ಈ ರೀತಿ ಇಷ್ಟು ಬಿಸಿ ಆದ್ರೆ ಸಾಕು ನೋಡ್ರಿ. ಆಮೇಲೆ 2ನೇ ಸರ್ತಿ ಪಲಾವ್ ಎಲೆ, ಆಮೇಲೆ 1 ಸ್ಪೂನಷ್ಟು ಬಿಳೆ ಎಳ್ಳು, ಆಮೇಲೆ ಮೆಂತ್ಯದ ಕಾಳು ಇವನ್ನು ಹುರ್ಕೊಂಬಿಡೋಣ್ರಿ. ಆಮೇಲೆ ಶಾಹಿ ಜೀರಾ, ಜೀರಿಗೆ ಇದು ಒಂದು ಸೈಡ್ ಬಿಸಿ ಮಾಡಿಕೊಂಡು ಇಟ್ಕೊಂಬಿಡೋಣ್ರಿ. ಎಲ್ಲ ಒಂದು ಬುಟ್ಟ್ಯಾಗ ಬಿಸಿ ಮಾಡ್ಕೊಂಡು ಇಟ್ಕೊಂಡು ಬಿಡೋಣ್ರಿ. ಲಾಸ್ಟಿಗೆ ಅವೀಜ ಕಾಳನ್ನು ಸರಿಯಾಗಿ ಹುರ್ಕೊಂಬಿಡೋಣ್ರಿ. ಈ ಎಲ್ಲ ಮಸಾಲೆ ಪದಾರ್ಥಗಳು ಹಾಕೋದ್ರಿಂದ ಮಸಾಲೆ ಖಾರ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಇದನ್ನು ಪಲ್ಯಕ್ಕೆ ಹಾಕಿ ಸಾಂಬಾರಿಗೆ ಹಾಕಿ ಮಾಡ್ತೀವಲ್ರಿ, ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ ಸಾಂಬಾರು. ಇಷ್ಟು ಕಲರ್ ಸ್ವಲ್ಪ ಚೇಂಜ್ ಆಗ್ತೈತೆ ರೀ, ನಮಗೆ ಗೊತ್ತಾಗುತ್ತೆ. ಅಲ್ಲಿ ಮಟ ಹುರ್ಕೊಂಡ್ರೆ ಸಾಕು. ಎಲ್ಲ ಮಸಾಲೆನ ಇದನ್ನು ಒಂದು ಬುಟ್ಟ್ಯಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣ್ರಿ. ಆಮೇಲೆ ಬೆಳ್ಳುಳ್ಳಿ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಸುಲ್ಕೊಂಬಿಡ್ತಾವೆ ನೋಡ್ರಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಬಿಸಿ ಮಾಡ್ಕೋತೀನಿ ರೀ ಬೆಳ್ಳುಳ್ಳಿನ. ಒಂದೊಂದಾಗಿ ಹೆಂಗೆ ಸಿಪ್ಪೆ ತಿಕ್ಕಿದ್ರೆ ಸಾಕ್ರಿ, ಸಿಪ್ಪೆ ಹುಚ್ಚಿಬಿಡ್ತಾವ್ರಿ. ಆ ರೀತಿ ಉಸ್ತಾವೆ ನೋಡ್ರಿ. ಈ ರೀತಿ ತಾನಾಗೆ ಸಿಪ್ಪೆ ಸುಲ್ಕೊಂಡು ಬಂದುಬಿಡತ್ತೆ ರೀ.
ಆಮೇಲೆ ಅದು ಹುರ್ಕೊಂಡಾಗಿಂದ ಒಣ ಕೊಬ್ಬರಿನ ಸ್ವಲ್ಪ ಬ್ರೌನ್ ಕಲರ್ ಬರೋ ಮಟನೂ ಹುರ್ಕೋಬೇಕ್ರಿ. ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಚಂದಾಗ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ ನೋಡಿರಿ. ಅಲ್ಲಿ ಮಟನು ಸ್ವಲ್ಪ ಈ ರೀತಿ ಆಗ್ಬೇಕು ನೋಡಿರಿ ಕಲರ್. ಈ ರೀತಿ ಆದ್ರೆ ಕೊಬ್ಬರಿದು ಘಮ ಭಾಳ ಚೆನ್ನಾಗಿ ಬರುತ್ತೆ ನೋಡಿರಿ. ಇದನ್ನು ಒಂದು ಇದ್ರಾಗ ಸೈಡ್ಗೆ ತೆಗೆದು ಇಟ್ಕೊಂಬಿಡಣ್ರಿ. ಕೊಬ್ಬರಿ ಎಲ್ಲ ಪಟ ಹುರ್ಕೊಂಡು ಆದ್ರೆ ಉಳ್ಳಾಗಡ್ಡಿ ಹುರಿಲಿಕ್ಕೆ ಟೈಮ್ ಸ್ವಲ್ಪ ಭಾಳ ಹಿಡಿತೈತೆ ನೋಡಿರಿ. ಇದನ್ನು ಒಂದು ಸೈಡ್ ಹುರ್ಕೊತನ ನಾವು ಎಲ್ಲ ಸಾಮಾನೇನು ಹುರ್ಕೊಂಡಿವಲ್ರಿ ಮಸಾಲೆ ಪದಾರ್ಥಗಳು ಅವನ್ನೆಲ್ಲ ಮಿಕ್ಸಿ ಹಾಕ್ಕೊಂಬಿಡೋಣ್ರಿ. ಇದು ಉಳ್ಳಾಗಡ್ಡಿ ಸ್ವಲ್ಪ ಹುರಿಲಿಕ್ಕೆ ಅಂದ್ರೆ ಫುಲ್ 1.5 kg ಅಷ್ಟು ಈರುಳ್ಳಿ ತೊಗೊಂಡಿನಲ್ರಿ. ಅದು ಒಂದು 1/4 kg ಅಷ್ಟು ಅಲ್ಲಿ ಮಟ ಆಗುತ್ತೆ ರೀ. ಅಲ್ಲಿ ಮಟನೂ ಹುರ್ಕೋಬೇಕ್ರಿ ಅದನ್ನು. ಅದಕ್ಕೆ ಈ ಕಡೆ ಮಸಾಲೆ ಪದಾರ್ಥ ಏನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಕಲಿಸಿಟ್ಕೊಂಡು ಒಂದೊಂದು ಮಿಕ್ಸಿ ಹಾಕ್ಕೊಂಬಿಡೋಣ್ರಿ. ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಈ ಥರ ತಿಕ್ಕಿದರೆ ಎಲ್ಲ ಹೋಗ್ಬಿಡುತ್ತೆ ರೀ ಅದು ಸಿಪ್ಪಿ. ಇಷ್ಟು ಕೆಂಪು ಖಾರ ಈಗ ಮಸಾಲೆ ಪುಡಿ ಮಾಡ್ಕೊಂಡಿ ನೋಡಿರಿ. ಒಂದೊಂದಾಗಿ ಮಿಕ್ಸಿ ಮಾಡಿ ಇಟ್ಕೊಂಬಿಡೋಣ್ರಿ. ನಾನು ಈ ಮಸಾಲೆ ಪುಡಿ ಏನು ಮಾಡ್ಕೊಂಡಿನಲ್ರಿ ಇಷ್ಟು ಇದಕ್ಕೆ ಹಾಕೋದಿಲ್ಲ ರೀ. ಇದರ ಅರ್ಧದಷ್ಟು ಹಾಕ್ತೀನಿ ರೀ. ಅದು ಇನ್ನೂ ಅರ್ಧ ಮಸಾಲೆನ ತೆಗೆದಿಟ್ಕೊತೀನಿ ರೀ. ನಾವು ಪಲ್ಯಕ್ಕಾಯ್ತು ಸಾಂಬಾರಿಗಾಯ್ತು ಒಮ್ಮೊಮ್ಮೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀವಲ್ರಿ, ಆವಾಗ ಇದನ್ನು ಹಾಕ್ಕೊಳಕ್ಕೆ ಬರ್ತೈತೆ ರೀ. ಇಷ್ಟು ನಾನು ಸಪ್ರೇಟು ಡಬ್ಬಿಯಲ್ಲಿ ಬಾಕ್ಸ್ನಲ್ಲಿ ಹಾಕಿಟ್ಕೊತೀನಿ ರೀ. ಈಗ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿ ನೋಡಿರಿ, ಅದನ್ನು ಇದ್ರಾಗ ಮಿಕ್ಸ್ ಮಾಡ್ಕೊಳ್ರಿ. ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊತೀನಿ ರೀ. ಈಗ ಕೊಬ್ಬರಿ ಮಿಕ್ಸಿ ಭಾಳ ಸಣ್ಣಕ್ಕೆ ಮಾಡ್ಕೊಳ್ರಿ. ಅದು ಕೊಬ್ಬರಿ ಮಿಕ್ಸಿ ಮಾಡ್ಕೊಳ್ಳೋದ್ರೆ ಗೊತ್ತಾಗುತ್ತೆ ರೀ. ಅದು ಎಣ್ಣೆ ಬಿಡುತ್ತೆ ರೀ. ಕೊಬ್ಬರಿ ಹುರಿದಿರೋದ್ರಿಂದ ಅದು ಎಣ್ಣೆ ಬಿಡ್ತೈತೆ ನೋಡಿರಿ. ಅಲ್ಲಿ ಮಟನು ಚೆಂದಾಗ ಪೇಸ್ಟ್ ಮಾಡ್ಕೊರಿ ನೋಡಿರಿ. ಎಣ್ಣೆ ಬಿಟ್ಟೈತೆ ನೋಡಿರಿ ಕೊಬ್ಬರಿ. ಹುರಿದಿದ್ದು ಕೊಬ್ಬರಿ ಆಗಿರೋದ್ರಿಂದ ಅದು ಎಣ್ಣೆ ಬಿಡ್ತೈತೆ ರೀ. ಈ ರೀತಿ ಎಲ್ಲ ಹಾಕೋದ್ರಿಂದ ಮಸಾಲೆ ಖಾರ ಬೆಸ್ಟಾಗಿ ಆಗುತ್ತೆ ನೋಡಿರಿ. ಸೂಪರ್ ಆಗುತ್ತೆ ರೀ. ಉಳ್ಳಾಗಡ್ಡಿ ನೋಡಿರಿ ಈಗ ಇನ್ನೂ ಸ್ವಲ್ಪ ಹುರ್ಕೋಬೇಕ್ರಿ. ಇದು ಇನ್ನೂ ಸ್ವಲ್ಪ ಕೆಂಪಗಾಗಬೇಕ್ರಿ. ಅದು ಅಲ್ಲಿ ಮಟನೂ ಹುರ್ಕೋಬೇಕ್ರಿ. ಇದು ಸ್ವಲ್ಪ ಹುರಿಯೋಕೆ ಟೈಮ್ ಹಿಡಿತೈತೆ ರೀ ಈರುಳ್ಳಿನ. ಇದನ್ನು ಸ್ವಲ್ಪ ಚೆಂದಾಗ ಹುರಿದಿಂದ ತಣ್ಣಗಾದಿಂದ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ್ರಿ. ಈ ರೀತಿ ಮಸಾಲೆ ಖಾರ ಮಾಡೋದ್ರಿಂದ ಮನೆಯಲ್ಲಿ ಭಾಳ ಟೇಸ್ಟ್ ಆದಂಥ ಅಡುಗೆ ನಾವು ಮಾಡ್ಬೋದು. ಇದನ್ನು ಈಗ ಪೇಸ್ಟ್ ಮಾಡ್ಕೊಂಬಿಡೋಣ. ಈ ರೀತಿ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿನಿ ನೋಡಿರಿ. ಪೂರ್ತಿ ಸಣ್ಣ ಸ್ವಲ್ಪ ಬಿಸಿ ಇರತ್ಲೆ ಹಾಕಿನ್ರಿ. ಅದಕ್ಕೆ ಸ್ವಲ್ಪ ಹೊಗೆ ಆಡಾತೈತದ. ಇದನ್ನು ಅದರಾಗ ಮಸಾಲೆ ಖಾರದಾಗ ಹಾಕ್ಕೊಂಬಿಡೋಣ್ರಿ. ಎಲ್ಲನ ಚೆಂದಾಗಿ ಕಲಿಸ್ಕೊಂಬಿಡೋಣ ಅದನ್ನು ಖಾರನ. ಇದನ್ನೆಲ್ಲ ಕಲಸಿಂದ ಮಿಕ್ಸ್ ಮಾಡಿಂದ ಮತ್ತೊಂದು ಸತಿ ಮಿಕ್ಸಿ ಜಾರಿಗೆ ಒಂದು 3-4 ಸುತ್ತು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಪೂರ್ತಿ ಮಸಾಲೆ ಹೊಂದ್ಕೊತೈತೆ ನೋಡಿರಿ. ಅದು 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಕೈಲೇ ಚೆಂದಾಗ ಫಸ್ಟು ಎಲ್ಲ ಮಸಾಲೆನ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಕೂಡಿಸ್ಕೊಳ್ಳೋಣ್ರಿ. ಚೆಂದಾಗ ಕಲಿಸ್ಕೊರಿ ಅದನ್ನು. ಈ ರೀತಿ ಎಲ್ಲ ಮಸಾಲೆ ಹೊಂದ್ಬೇಕ್ರಿ. ಅದು ಸ್ವಲ್ಪ ಕೈಲೇ ಆದ್ರಡ ಹಚ್ಚಿ ತಿಕ್ಕೋರಿ. ಅಂದ್ರೆ ಎಲ್ಲ ಮಸಾಲೆ ಕರೆಕ್ಟಾಗಿ ಹೊಂದ್ಕೊತೈತೆ ರೀ. ಫುಲ್ಲು ಖಾರದ ಕಲರ ಚೇಂಜ್ ಆಗ್ಬಿಡ್ತೈತೆ ರೀ. ಮಸಾಲೆ ಖಾರ, ಕರಿ ಖಾರ ಅಂತಾರೆ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗಿರೋದ್ರಿಂದ ಬೇರೆ ಕಡೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಸೈಡ್ ಅಂತೂ ನಾವು ಮಸಾಲೆ ಖಾರ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಮಾಡಿ ಇಟ್ಕೊತೀವಿ ರೀ. ಇದನ್ನು ನಾನು ಹೊಳ್ಳಿ 2 ಸುತ್ತು 3 ಸುತ್ತು ಮಿಕ್ಸಿ ಮಾಡ್ಕೊಂಡ್ರೆ ಮಸಾಲೆ ಪೂರ್ತಿ ಹೊಂತೈತೆ ರೀ. ಎಲ್ಲ ಖಾರನೂ ಈ ರೀತಿನ ಮಿಕ್ಸಿ ಮಾಡಿ ಮತ್ತು ಬೇರೆ ಬುಟ್ಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಫುಲ್ ಕಲರ ಚೇಂಜ್ ಆಯ್ತು ನೋಡಿರಿ ಖಾರದ್ದು. ಫುಲ್ಲು ರೆಡ್ ಅಂದರೆ ರೆಡ್, ಬ್ಲ್ಯಾಕ್ ರೆಡ್ ಟೈಪ್ ಕಾಣಿಸ್ತಾ ಇದೆ ನೋಡಿರಿ, ಮಿಜ್ಜಿ ಮಿಜ್ಜಿ ಥರ. ಇದು ದಿನ ಹೋದಂತೆ ಮತ್ತು ಸ್ವಲ್ಪ ಆರತ್ರಿ. ಇದನ್ನು ಒಂದು 2-3 ಪ್ಯಾಕೆಟ್ ಮಾಡಿ ಸರಿಯಾಗಿ ಕಟ್ಟಿಟ್ರೆ ಖಾರ ಹಾಳಾಗೋದಿಲ್ಲ. ಇದು 1-1.5 ತಿಂಗಳ ಮಟ ಇದು ಖಾರ ನಮ್ಗೆ ಆಗುತ್ತೆ ನೋಡಿರಿ. ಮಸಾಲೆ ಖಾರ ರೆಡಿಯಾಗೈತೆ ನೋಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.